ಏನು ಸರ್ ಟಿ ವಿ ನೋಡ್ತಾನವ, ಅಸಾಧ್ಯ ನೋಡ್ತಾನೆ, ಟಿ ವಿ ಬಿಡಿಸೋದು ಕಷ್ಟ ಆಗ್ಬಿಟ್ಟಿದೆ ನಮಗೆ. ತಿರ್ಗಾ ಯಾವುದೋ ಒಂದು ಕಾರ್ಟೂನ್ ಶೋ ಅದು ತಪ್ಪದೆ ನೋಡ್ತಾನೆ ರೀ, ಬಂದ್ ಮಾಡಿದ್ರೆ ಅಳ್ತಾನ, ಟಿ ವಿ ಬಿಡಿಸೋದು ಹೆಂಗೆ ಅಂತ ಒಂದು ಟ್ರಿಕ್ ಹೇಳ್ಬಿಡ್ಲಿ ನಿಮಗೆ. ಗ್ಯಾರಂಟಿ ವರ್ಕ್ ಆಗೋ ಟ್ರಿಕ್ ಇದು, ಸುಮ್ಮಲ್ಲ, ಟೆಸ್ಟ್ ಮಾಡಿದ್ದು ವ್ಯಾಲಿಡೇಟೆಡ್ ಟ್ರೂತ್ ಇದು. ಹುಡುಗರು ಟಿ ವಿ ಭಾಳ ನೋಡ್ತಾವೆ, ಮೊಬೈಲ್ ನೋಡ್ತಾವೆ, ವಿಪರೀತ ನೋಡ್ತಾವೆ, ಬಿಡಿಸೋದು ಹೆಂಗೆ ಅದಕ್ಕೊಂದು ಹಾದಿದೆ. ನನ್ನ ಮನ್ಯಾಗ ಒಂದು ಸ್ಯಾಂಪಲ್ ಅದ. ನನ್ನ ಮನೆ ನನ್ನ ಮೊಮ್ಮಗಳಿದ್ದ, ಆಕೆ 4-5 ವರ್ಷದಾಗಿದ್ದಾಗ ಅವ್ರವು ಬಂದು ನನ್ನ ಕಡೆ, ಅಪ್ಪ ಭಾಳ ಟಿ ವಿ ನೋಡ್ತದದು, ಡೊರೆಮಾನ್ ಆ ಡೊರೆಮಾನ್ ನೋಡಬೇಕು ಅಂತ ಕಾಡ್ತಾಳೆ ಭಯಂಕರ, ಬಿಡಿಸೋದು ಹೆಂಗೆ ಅದ ನಂದು. ನಾ ಕೇಳಿದೆ ಡೊರೆಮಾನ್ ಪರಿಚಯ ಯಾರು ಮಾಡಿದ್ರು ಆಕೆಗೆ ಅಂತ ಕೇಳಿದೆ. ಆಕೇನು ಮೊದಲು ಗೊತ್ತಿದ್ದಿದ್ದಿಲ್ಲ. ನಿನಗೆ ಅಡುಗೆ ಕೆಲಸ ತ್ರಾಸ ಆಗ್ತಿತ್ತು ಇಕ್ಕಿದ್ರೆ, ಅದಕ್ಕೇನು ಮಾಡಿದಿ, ಒಂದು 10 ನಿಮಿಷ ನೋಡ್ತಿರು, ನೀ ಫ್ರೀ ಆದಿಲ್ಲ ಅವಾಗ, ನೀ ಕೆಲಸ ಮಾಡ್ಕೋತಿದ್ದಿ. ತಪ್ಪೇನೂ ಇಲ್ಲ ಅದ್ರಾಗ. ದಿನ ನೋಡಿ ನೋಡಿ ಆಕೆಗೆ ಡೊರೆಮಾನ್ ಫ್ರೆಂಡ್ಶಿಪ್ ಜಾಸ್ತಿ ಆಯ್ತು, ನಿಂದು ಬೇಕಾಗಿಲ್ಲ. ಬಿಡಿಸೋದು ನೀನೇ ಬಿಡಿಸ್ಬೇಕೀಗ, ಹೆಂಗೆ ಮಾಡಲಿ ಅಂದಕ್ಕೆ ಒಂದು ಹಾದಿ ಹೇಳ್ಕೊಡ್ತೀನಿ ನಾನು. ದಯವಿಟ್ಟು ನಿಮ್ಮ ಮನೆ ಪ್ರಾಕ್ಟೀಸ್ ಮಾಡಿದ್ರಿ, ಭಾಳ ಕ್ರೀಕ್ ವರ್ಕ್ ಆಗ್ತದೆ. ಟಿ ವಿ ಕೇಳಿದಾಗ ಹಚ್ಚೋಣಂತೆ ಕಂಡೀಷನ್ ಮಾಡ್ಬೇಕು. ನೋಡಮ್ಮ, ಮುಳ್ಳಿಲ್ಲದಲ್ಲ 12 ಕದಲ್ಲ ಮುಳ್ಳು, ಆಕೆಗೆ ನಾನು ಗಡಿಯಾರ ನೋಡ್ಲಿಕ್ಕೆ ಬರ್ತಿದ್ದಿಲ್ಲ, 12 ಕದಲ್ಲ, ಇದು ಬರೋಬ್ಬರಿ 3ಕ್ಕೆ ಬಂದಾಗ ಬಂದ್ ಮಾಡು, 15 ಮಿನಿಟ್ ಬಂದ್ ಮಾಡ್ಬೇಕು. ಮೊದಲು ಹಚ್ಚಂತಾಳಕ್ಕೆ ಬಂದ್ ಮಾಡೋದು, ಆಮೇಲೆ ನೋಡ್ಕೊಂಡು ಹಚ್ಚಿದ ಮೇಲೆ ನೀವೇನು ಮಾಡಬೇಕು, ಮರಿಬಾರ್ದು. ಕರೆಕ್ಟ್ 15 ನಿಮಿಷ ಆದ್ಮೇಲೆ ಹೋಗಿ ಟಿ ವಿ ಆಫ್ ಮಾಡಬೇಕು. ಅಳ್ತದ ಮಗು, ಜೋರಾಗಿ ಅಳ್ತಾ. ಅತ್ತಾಗ ನಾವೇನು ಮಾಡಬೇಕು, ಕರೆಗೆ ಆನ್ ಮಾಡಬಾರ್ದು. ಮನೆಯಾಗ ಹಿರಿಯರು ಇರ್ತಾರೆ, ಹಚ್ಚಿಬಿಡು ಪಾಪ ಅಳ್ತದ ಹಚ್ಚಿಬಿಡು ಅಂತ. ನೀವು ಸೋತ್ರೆ ಅವ 2 ಪಾರ್ಟಿ ಅದು ಮನೆ, ಹಚ್ಚು ಅನ್ನೋದೊಂದು, ಹಚ್ಚಬಾರದು ಅನ್ನೋದೊಂದು. ಆ ಹುಡುಗರ ಟ್ರಿಕ್ಸ್ ಇರ್ತದೆ, ಹತ್ರ ಟಿ ವಿ ಕಂಟಿನ್ಯೂ ಆಗ್ತದೆ ಅಂತ ಗೊತ್ತಾಗ್ತದೆ. ಜೋರ್ ಹೇಳ್ತದೇನು. ಯಾಕೆ ಮಕ್ಕಳು ಹಠ ಹಿಡಿತಾವ ಅಂದ್ರೆ ಇದು, ಹಠ ಹಿಡಿದ್ರೆ ಕೆಲಸ ಆಗ್ತದ ಅಂತ ಗೊತ್ತಿರೋದ್ರಿಂದ ಹಠ ಹಿಡಿತಾವ. ಮನ್ಯಾಗ ಮಾತಾಡ್ಕೊಳ್ರಿ ಎಲ್ಲರೂ, ಈ ಹುಡುಗಿ ಚಟ ಬಿಡಿಸ್ಬೇಕಾಗ್ಯದ, ಎಲ್ಲರೂ ಮಾತಾಡಿಕೊಂಡು 15 ನಿಮಿಷ ಬಂದ್ ಮಾಡ್ತೀವಿ, ಟಿ ವಿ ಬಂದ್ ಮಾಡಿಬಿಡ್ರಿ. ನನ್ನ ಕಡೆ ಬಂದು ನಮ್ಮ ಮೊಮ್ಮಗಳು, ಅಜ್ಜ ಅಮ್ಮ ಟಿ ವಿ ಬಂದ್ ಮಾಡಿದ್ಲು, ಹಚ್ಕೊಡು ಅಂತ ಬಂದು ನನ್ನ ಕಡೆ. ನಾ ಇದೇ ನೋಡುವ ಆಗೋದಿಲ್ಲ, ಬಂದಾಗ್ಯದ. ಅಳ್ತೀನೋ, ಒಂದು ಕುರ್ಚಿ ಹಾಕಿ ಕೊಡ್ತೀನಿ, ಚಲೋ ಹೊತ್ನಾಗಳು ಕಣ್ಣು ಸ್ವಚ್ಛ ಆಗ್ತಾ, ಇನ್ನೇನು ಆಗೋದು. ಅಲ್ಲಿ ಕರೆಕ್ಟ್ ಬೇಡ, ನನ್ನ ಕಡೆ ವಿಡಿಯೋ ಅದ, ತರಲಿಕ್ಕೆ ಆಗಲಿಲ್ಲ, ನಾನು ಸ್ಕ್ರೀನ್ ತೋರಿಸ್ಬೋದಾಗಿತ್ತು. ಜರ್ಮನಿ ಒಳಗಿದ್ದಾಗ ನಾವು ರಿಸರ್ಚ್ ಮಾಡಿದ್ವಿ, ನನ್ನ ಕಡೆ ರಿಸರ್ಚ್ ಡಾಕ್ಯುಮೆಂಟ್ ಅದ. ಮಕ್ಕಳು ಭಾಳ ಇನ್ನೋಸೆಂಟ್ ಅಲ್ಲ, ನಿಮ್ಗೆ ಗೊತ್ತಿರ್ಬೇಕು. ಪಾಪ ಮುಗ್ಧ ಮಕ್ಕಳು ಏನು ಅನ್ಬೇಡ, ಭಾಷಣೆ ಅವು, ಅವಕ್ಕೆ ಯಾವಾಗ ಆಡಬೇಕು, ಯಾವಾಗ ಹೂಕ್ ಹಾಕಬೇಕು ಚಲೋ ಗೊತ್ತದ. ಒಂದು ವಿಡಿಯೋ ಅದ ಸರ್ ನನ್ನ ಕಡೆ, ಸಣ್ಣ ಕೂಸು 1.5 ವರ್ಷದ್ದು, ಮನ್ಯಾಗ ಪ್ರಾಕ್ಟೀಸ್ ಮಾಡಿದ್ದ, ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದು. ಅವಾಗೇನೋ ಬೇಕಾಗ್ಯದ, ತಳ್ತಾನೆ. ಅವು ಹೀಗೆ ನಡ್ಕೋತ ಹೋಗ್ತಾನೆ, ಆಕೆ ಹಿಂದೆ ಹೋಗ್ತಾನೆ, ಒಳಗೆ ಹೋಗ್ತಾಳೆ ಆಕೆ, ಇನ್ನೊಂದು ಕೋಲೆ ಅದ, ಅವ ನಿಂದಿರ್ತಾನೆ ಅಳಂಗಿಲ್ಲ. ಈಗ ಅವು ಕಾಣಿಸಂಗಿಲ್ಲ ಒಳಗೆ ಹೋದ್ ಅಂತೇಳಿ, ಹಿಂಗೆ ಬಂದು ಆಕೆ ಕಣ್ಣು ಕಾಣಿಸೋಂಗ ತಪ್ಪ ಬಂದಿದ್ದು ಅಳ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಆಕೆ ಹಿಂಗೆ ಈ ಕಡೆ ಹೋಗ್ತಾನೆ, ಹೋದಾಗ ಮತ್ತೆ ಗಪ್ಪ ಆಗ್ತಾನವ. ಅವು ಕಾಣಿಸೋ ತನಕ ಅಳಂಗಿಲ್ಲ, ಅವು ಕಡಿದ ತಕ್ಷಣ ಮತ್ತೆ ತಪ್ಪ ಬಂದಿದ್ದು ಅಳ್ತಾನೆ. ನಿಮ್ಮ ಮನ್ಯಾಗೆಲ್ಲ ಅನುಭವ ಆಗೈತಿ, ವಿಚಾರ ಮಾಡಿ ನೋಡ್ರಿ. ಆಗ್ತಾ ನಡಿಲಿಕ್ಕೆ ಶುರು ಮಾಡ್ತದಲ್ಲ ಮಗು, 11 ತಿಂಗಳು 12 ತಿಂಗಳು ನಡಿಲಿಕ್ಕೆ ಶುರು ಮಾಡಿದಾಗ ದಿನಕ್ಕೊಂದು 100 ಸಲ ಬೀಳ್ತದೆ, ದಬಾ ಬೀಳ್ತದೆ. ಬಿದ್ದಾಗ ಮಾಡೋದಿಲ್ಲ ಅದು. ಮುಂದೆ ವಿಚಾರ ಮಾಡಿ ನೋಡ್ರಿ, ಹಾಲ್ನ್ಯಾಗ ಮಗು ಇರ್ತದೆ, ಅಡುಗೆ ಮನ್ಯಾಗ ನೀವು ಇರ್ತೀರಿ, ದಪ್ಪ ಅಂತ ಬೀಳ್ತಾನವ, ಬಿದ್ದು ಈ ಸುತ್ತಲು ನೋಡ್ತಾನೆ, ಯಾರೂ ಇಲ್ಲ, ಅಳಂಗಿಲ್ಲ ಅವ. ಹತ್ರ ಏನು ಪ್ರಯೋಜನ, ಯಾರೂ ಇಲ್ಲ. ಅಕಸ್ಮಾತ್ ಅವು ನೋಡಿ ಬಿದ್ದೇನೋ ಪುಟ್ಟ ಅಂದ್ರೆ ತಳ್ತಾನ. ಅಂದ್ರೆ ಹುಡುಗರು ನಾವೆಲ್ಲ ಮೋಸ ಮಾಡ್ತಾವಂತಲ್ಲ, ಹುಡುಗರಿಗೆ ಗೊತ್ತದ ಯಾವಾಗ ಸಹಾನುಭೂತಿ ಪಡ್ಕೋಬೇಕು ಅಂತ. 15 ನಿಮಿಷಕ್ಕೆ ಬಂದ್ ಮಾಡ್ರಿ, ಸ್ಟಾರ್ಟ್ ಮಾಡಬೇಡ. ನೋಡುವ ಮತ್ತೆ ನಾಳೆ 15 ನಿಮಿಷ, ನಾಳೆ ಅದು ಗೊತ್ತಾಗ್ತದೆ. ಹತ್ರ ಬಂದು ಚಾಲು ಆಗೋದಿಲ್ಲ, ಕೂತ್ರು ಚಾಲು ಆಗೋದಿಲ್ಲ, 15 ನಿಮಿಷ ಬಂದ್ ಆಗ್ತದೆ. ನಾನೇ ಹೇಳ್ದೆ ಈಗ, ದಿನ 15 ನಿಮಿಷ ಆಗ್ತದಲ್ಲ ಪುಟ, ಒಂದು ಕೆಲಸ ಮಾಡು, ನೀನೇ ಬಂದ್ ಮಾಡಿಬಿಡು 15 ನಿಮಿಷಕ್ಕೆ. ಅಮ್ಮ ಗುಡ್ ಗರ್ಲ್ ಅಂತಾಳ, ಹೆಂಗೂ ಬಂದಾಗ್ತದೆ, ನೀನೇ ಬಂದ್ ಮಾಡು ಗುಡ್ ಗರ್ಲ್ ಅಂತ ಸರ್ಟಿಫಿಕೇಟ್ ಸಿಗ್ತದಲ್ಲ. ಅಕ್ಕಿ ಮಾಡ್ಲಿಕ್ಕೆ ತಾನೇ ಹೋಗಿ, ಅಮ್ಮ ನಾನೇ ಕ್ಲೋಸ್ ಮಾಡಿದೆ, ವೆರಿ ಗುಡ್ ಗರ್ಲ್, ಸಾಕು. ಈಗ ತಾನೇ ಎಷ್ಟೊತ್ತಮ್ಮ, ಎಷ್ಟು ನಿಮಿಷ, ಎಲ್ಲಿ ಬರ್ಬೇಕು ನೋಡು, ತಾನೇ ಬಂದ್ ಮಾಡು. ಇದು ಸೆಲ್ಫ್ ಡಿಸಿಪ್ಲಿನ್ ಬರಬೇಕು. ಇನ್ನೊಂದು ನಾನೇನು ಮಾಡಿದೆ, ಒಂದ್ಸಲ ಕೂತಾಕಿ ನೋಡುವಂಥ ಚಾನಲ್ ಏನಿದ್ವಲ್ಲ ಎಲ್ಲ ಲಾಕ್ ಮಾಡಿಬಿಟ್ಟು, ಲಾಕ್ ಮಾಡ್ಲಿಕ್ಕೆ ಬರ್ತದೆ. ಮರುದಿವ್ಸ ಬಂದು, ಕ್ಯಾನ್ ಐ ವಾಚ್ ಟಿ ವಿ ಫಾರ್ ಸಮ್ ಟೈಮ್,
ಇದು ಸ್ಟೈಲಿಶ್ಲಿ ಕೇಳಿದ್ರು, ಯಾ ಯು ಕ್ಯಾನ್ ವಾಚ್ ಫಾರ್ ಟೈಮ್ ಟೈಮ್ ಟೇಕ್ ದಿ ಬುಕ್ ಕೊಟ್ಟೆ. ಎಷ್ಟೊತ್ತು ಬೇಕಾದಷ್ಟೊತ್ತು ನೋಡೋದೆ. ಆಕಿಗೇನು ಗ್ರೀನ್ ಕಾರ್ಡ್ ಸಿಕ್ಕಂಗೆ ಆತಕ್ಕೆ ಹಚ್ಚಿದ್ಲು, ಒಂದು ಚಾನಲ್ ಹತ್ತೋಲು. ಅಜ್ಜ ಯಾವ ಬರುವಲ್ವ ಒಂದು ಬರುವಲ್ವ ಸೌದಿ ಇರ್ಬೇಕವ ಅಂದೆ. ಅಂದ್ರೆ ಅದು ಚಪ್ಪಲಿ ಸವೆಯಂಗಿಲ್ಲೇನು, ಐಸ್ ಕ್ರೀಮ್ ತಿಂದ್ರೆ ಸೌದು ಹೋಗ್ತದೆ, ಹಂಗೆ ಭಾಳ ನೋಡಿ ಕಾಣಿಸ್ತದೆ ಸೌದಾಗ್ಯಾವು. ಹೌದಾ ಮತ್ತಿನ್ನು ಯಾವಾಗ ಬರ್ತಾವ? ಚಿಗುರ್ಬೇಕಲ್ಲ, ಒಂದು ವಾರ ಬೇಕು ಚಿಗುರ್ಬೇಕಾದ್ರೆ. ಹುಡುಗರ ಮನಸ್ಸು ಎಷ್ಟು ಮಜಾ ಅದ ಅಂದ್ರೆ ಒಂದು ವಾರ ನೋಡೋದು ಬಿಟ್ರೆ ಬರ್ತೇ ಬಿಡ್ತಾವ ಹುಡುಗರು. ಡೊರೆಮಾನ್ ಹೋಗೇ ಬಿಟ್ಟ ನಮ್ಮ ಮನೆಯಿಂದ. ದಯವಿಟ್ಟು ಸೆಲ್ ಮಾಡಿ, ಇದು ಹೊಡಿಬೇಕಾಗಿಲ್ಲ, ಪ್ರೀತಿಯಿಂದ ಸ್ವಲ್ಪ ಬುದ್ಧಿವಂತಿಕೆಯಿಂದ ಮಾಡ್ಬೇಕು, ಮ್ಯಾನೇಜ್ ಮಾಡಬೇಕು, ಗಟ್ಟಿ ಮನಸ್ಸು ಮಾಡ್ಕೋಬೇಕು.